ಎಲ್ರಿಗೂ ನಮಸ್ಕಾರ. ನಾವಿವತ್ತು ಏನು ಹೇಳಕೊಂಟೇನೆ ಅಂದ್ರೆ ನಿಮ್ಗೆ ಶ್ರೀಕೃಷ್ಣನ ದ್ವಾರಕೆ ಎಲ್ಲರಿಗೂ ಗೊತ್ತೈತಲ್ಲ. ಆ ಶ್ರೀಕೃಷ್ಣನ ದ್ವಾರಕೆ ಹೆಂಗೆ ಮುಳುಗ್ತು, ಹೆಂಗೆ ಹಾಳಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾವು ಮಹಾಭಾರತ ಯುದ್ಧ ಆದಮೇಲೆ ಒಂದು ಸಲ ಗಾಂಧಾರಿ ಬಂದು ಕೇಳಿದ್ನಂತ, ಅಲ್ಲ ಶ್ರೀಕೃಷ್ಣ, ನೀನು ಮನಸ್ಸು ಮಾಡಿದ್ರೆ ಬರೀ ಒಂದು ಚಿಟಿಕೆ ಒಳಗೆ ಏನೋ ಒಂದು ಮಾಯ ಮಾಡಿ ಮಹಾಭಾರತ ಯುದ್ಧ ತಡಿಬೋದಿತ್ತು, ಧರ್ಮ ಸ್ಥಾಪನೆ ಮಾಡ್ಬೋದಿತ್ತು. ಆದ್ರೆ ನೀ ಯಾಕೆ ಅದನ್ನು ಮಾಡಲಿಲ್ಲ? ಅದನ್ನು ಮಾಡ್ದೆ ನೀನು ನನ್ನ ಮಕ್ಕಳು ಬಲಿ ತೊಗೊಂಡು, ನನ್ನ 100 ಜನ ಮಕ್ಕಳು ಬಲಿ ತೊಗೊಂಡು ಯುದ್ಧ ಮಾಡಿಸಿದೆ. ನಂದು ಫ್ಯಾಮ್ಲಿ ಆಗಲಿ, ನಂದು ಏನು ಕುಲ ಐತಿ ಎಲ್ಲ ನಾಶ ಆಯ್ತು. ನನ್ನ ಮಕ್ಕಳು ಸತ್ರ, ನನ್ನ ಕುಲ ಗೋತ್ರ ಏನೇನಿತ್ತೆಲ್ಲ ಅಳಿಸಿ ಹೋಗ್ಬಿಡ್ತ. ನನ್ನವ್ರಂತ ಯಾರೂ ಉಳಿಲಿಲ್ಲ. ಯಾಕೆ ಹಿಂಗೆ ಮಾಡಿದಿ ಅಂತ ಕೇಳಿದ. ಅದಕ್ಕೆ ಶ್ರೀಕೃಷ್ಣ ಹೇಳಿದಂತ, ಇಲ್ಲ ನನ್ನ ಕೈಯಾಗ ಏನಿಲ್ಲ, ಎಲ್ಲ ಕರ್ಮ, ಎಲ್ಲ ವಿಧಿ ಅಂತ ಹೇಳಿದಂತ. ಅಷ್ಟೊತ್ತಿಗೆ ಗಾಂಧಾರಿ ಒಂದು ಶಾಪ ಕೊಟ್ಲಂತ ಶ್ರೀಕೃಷ್ಣಗೆ, ನೀ ಹೆಂಗೆ ಧರ್ಮ ಸ್ಥಾಪನೆ ಮಾಡಾಕಂತ ಹೇಳಿ ನನ್ನ 100 ಮಕ್ಕಳು ಬಲಿ ತೊಗೊಂಡಿಲ್ಲ, ಹಂಗೆ ನಿನ್ನ ವಂಶ ಎಲ್ಲ ನಿರ್ವಂಶ ಆಗಿ ಹೋಗಲಿ, ನಿನ್ನ ವಂಶ ಯಾವುದೋ ವಂಶ ಅನ್ನೋದು ಇರಬಾರ್ದು ಅಂತ ಶಾಪ ಕೊಟ್ಲಂತ. ಹಂಗೆ ಅದ ಸೇಮ ಹೆಂಗೆ ನೀ ನನ್ನ ಮಕ್ಕಳದೆಲ್ಲ ಬಲಿ ತೊಗೊಂಡ ಧರ್ಮ ಸಂಸ್ಥಾಪನೆಗಂತೇಳಿ ನನ್ನ ಸಂಸಾರ, ನಮ್ಮ ಹಿಂದೆ ಪೂರ್ವಜರು ಏನೇನಿದ್ರು ಎಲ್ಲರೂ ಹಾಳಾಗಿ ಹೋದ್ರಲ್ಲ, ಎಲ್ಲರೂ ಸತ್ತೋದ್ರಲ್ಲ, ನನಗಂತ ಯಾರೂ ಉಳಿಲಿಲ್ಲ. ಹಂಗೆ ನಾ ಹೆಂಗೆ ಕಣ್ಣೀರೊಳಗೆ ಕೈ ತೊಗೊಂಡ್ಲ, ಹಂಗೆ ಕಣ್ಣೀರೊಳಗೆ ನಂದು ಹೆಂಗೆ ಮನೆ ಹಾಳಾಗಿ ಹೋತ್ಲ, ಅದೇ ಥರ ನಿನ್ನ ದ್ವಾರಕೆನೂ ಹಾಳಾಗಲಿ ಅಂತ ಶಾಪ ಕೊಟ್ಲಂತ. ಆಕೆ ಶಾಪ ಕೊಟ್ಟಾದ್ಮೇಲೆ ಎಷ್ಟೋ ವರ್ಷಗಳ ನಂತರ ಕೃಷ್ಣನ ಸಾವಿನ ಜೊತೆಗನ ದ್ವಾರಕೆನೂ ನೀರೊಳಗೆ ಮುಳುಗಿ ಹೋಗ್ಬಿಡ್ಬೇಕು. ಅಂದ್ರೆ ಈ ಕತೆ ತಾತ್ಪರ್ಯ ಏನಂತಂದ್ರೆ, ಇಂಥ ನಮ್ಮಪ್ಪ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನ ಅವ್ನು ಮಾಡಿದ ಕರ್ಮಗಳಾಗಲಿ ತಪ್ಪುಗಳಾಗಲಿ ಯಾವತ್ತೂ ಬಿಟ್ಟಿಲ್ಲ. ಇನ್ನು ನೀವು ಮಾಮೂಲಿ ಮನುಷ್ಯರು, ಇನ್ನು ನಮ್ಮನ್ನ ಯಾವಾರ ತಪ್ಪುಗಳು ಮಾಡಿದ್ದು ಬಿಡ್ತಾವೆ ಅನ್ನೋದು ಸುಳ್ಳು. ಅದು ನಾವು ಮಾಡಿದ್ದು ಅನುಭವಿಸಿ ಹೋಗಲೇಬೇಕು. ಮೊದಲೊಂದು ಕಾಲದಾಗ ಹಿರಿಯ ಹೇಳ್ತಿದ್ರು, ಈಗ ತಪ್ಪು ಮಾಡಿದ್ರೆ ಮುಂದಿನ ಜನ್ಮದಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ತಾರಂತೇಳಿ. ಬಟ್ ಅದು ಸುಳ್ಳು. ಈಗ ನಾವೇನೋ ತಪ್ಪು ಮಾಡಿದ್ರು ಈ ಕಾಲದಾಗ ನಾವು ಅನುಭವಿಸ್ಬೇಕು, ನಾವೇ ತೀರಿಸ್ಬೇಕು. ಈಗ ಒಂದು ತಪ್ಪು ಮಾಡ್ಯಾವಂದ್ರೆ ನೆಕ್ಸ್ಟ್ ಮಿನಿಟ್ನೇ ನಮಗೆ ವಾಪಸ್ ಬಂದಿರ್ತೈತೆ ಅದು. ಸೊ ಅದ್ರ ಸಂಬಂಧ ಅಂಥ ಶ್ರೀಕೃಷ್ಣ ಪರಮಾತ್ಮನ ಕರ್ಮಗಳು ಅವ್ನು ಕಾಡೋದು ಬಿಟ್ಟಿಲ್ಲ ಅಂದರೆ ಇನ್ನು ನೀವೆಲ್ಲ ಒಂದು ತೃಣಕ್ಕೆ ಸಮಾನ ಇದ್ದಂಗೆ ನಾವು. ಸೊ ಅದ್ರ ಸಂಬಂಧ ಏನೋ ಒಂದು ಮಾಡಬೇಕಾದ್ರೂ ವಿಚಾರ ಮಾಡಿರಿ. ಯಾವುದೋ ತಪ್ಪು ಮಾಡ್ಬೇಕಾದ್ರೆ, ತಪ್ಪು ಹೆಜ್ಜೆ ಇಡಬೇಕಾದ್ರೆ ಯೋಚನೆ ಮಾಡಿರಿ, ನಾ ಏನು ಮಾಡೋದು ಅನ್ನೋದು ತಲೆ ಆಗಿರಲಿ. ಗೊತ್ತಾತಲ್ಲ ನಿಮಗೆ? ಜೈ ಶ್ರೀಕೃಷ್ಣ, ಜೈ ಜೈ ರಾಧೇ ರಾಧೆ.